ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು 101ನೇ ಬ್ಯಾಚು ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ ಜ್ಯೋತಿಷ್ಯ ಕಲೀರಿ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಮುಂದೆ ಹೋಗೋಣ. ತುಲಾ ಲಗ್ನ. ತುಲಾ ಲಗ್ನದ ಈ ಒಂದು ಉಗಾದಿ ಭವಿಷ್ಯದ ಬಗ್ಗೆ ಚರ್ಚೆ ಮಾಡೋಣ. ಲಗ್ನ ಅಂದ್ರೆ ಈ ರೀತಿ ಬರೀತಾರೆ. ಇಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ ನಮಗೆ 6ನೇ ಮನೆಯಲ್ಲಿರ್ತಕ್ಕಂಥದ್ದು. 6ನೇ ಮನೆ ರೋಗಸ್ಥಾನ ಅಂತ ಕರಿತೀವಿ, ಶತ್ರುಸ್ಥಾನ ಅಂತ ಕರಿತೀವಿ. ಲಗ್ನಾಧಿಪತಿ ಯಾವಾಗ 6ನೇ ಮನೆಗೆ ಹೋಗ್ತಾನೆ, ಅಲ್ಲಿ ಉಚ್ಚಸ್ಥಾನ ಅಂತ ಇದ್ರೂ ಕೂಡ ಅದು ಸ್ವಲ್ಪ ಕಾಪಾಡುತ್ತೆ, ಸ್ವಲ್ಪ ಲೈಟಾಗಿ ಕಾಪಾಡುತ್ತೆ ಅಷ್ಟೇ. ಆದರೆ ಸ್ವಲ್ಪ ರೋಗಸ್ಥಾನ ಆಗಿರೋದ್ರಿಂದ, ಶತ್ರುಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು, ತುಲಾ ಲಗ್ನದವ್ರಿಗೆ ರೋಗಗಳು ಹೆಚ್ಚಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು ತೋರಿಸುತ್ತೆ. 2ನೇ ಅಧಿಪತಿ ಆಗಿರತಕ್ಕಂಥ ಮಂಗಳ 5ನೇ ಮನೆಯಲ್ಲಿದೆ. ಕುಟುಂಬ ಸ್ಥಾನ ಆಗಿರ್ತಕ್ಕಂಥದ್ದು 5ರಲ್ಲಿದ್ದಾಗ ಸ್ವಲ್ಪ ಹಣ ಪೋಲಾಗ್ತಕ್ಕಂಥದ್ದು. 5ನೇ ಮನೆ ಒಳ್ಳೇದಲ್ಲ, ಅದು ನಿಲ್ಲಲ್ಲ, ಅದು ಖರ್ಚು ಮಾಡ್ತಕ್ಕಂಥದ್ದು, ವ್ಯಯಭಾವ ಅಂತ ನಾವು ಕರಿತೀವಿ. 5ನೇ ಮನೆ ಸ್ವಲ್ಪ ಜಾಲಿ ಮಾಡಕ್ಕೆ ಇರ್ತಕ್ಕಂಥ ಮನೆ. ಅಲ್ಲಿ 5ನೇ ಮನೆಗೆ ಹೋದಾಗ ಕುಟುಂಬದಲ್ಲಿ ಇರ್ತಕ್ಕಂಥ ಅಂದ್ರೆ ನಮ್ಮ ಹಣ ಸಂಚಯ, ಯಾವುದು ಬ್ಯಾಂಕ್ ಬ್ಯಾಲೆನ್ಸ್ ಏನಿರ್ತಕ್ಕಂಥದ್ದು ಅದೆಲ್ಲ ಸ್ವಲ್ಪ ಪೋಲಾಗ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಆದರೆ ಕುಟುಂಬದಲ್ಲಿ ಸಂತೋಷ ವಾತಾವರಣ, ಪ್ರೀತಿ ಪ್ರೇಮದಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ಇನ್ನು 3ನೇ ಅಧಿಪತಿ ಆಗಿರ್ತಕ್ಕಂಥ ಗುರು ಇಲ್ಲಿ 7ನೇ ಮನೆ ಕೂತಿದ್ದಾನೆ. ಉತ್ತಮವಾಗಿರ್ತಕ್ಕಂಥದ್ದು, ಮಾತಿನಿಂದ ಹೆಚ್ಚು ಜನರ ಸಂಪರ್ಕ, ಮಾತಿನಿಂದ ಹೆಚ್ಚು ಫ್ರೆಂಡ್ಸ್ ಆಗ್ತಕ್ಕಂಥದ್ದು, ಧೈರ್ಯದಿಂದ ಅನೇಕ ಜನಗಳು ಸಂಪರ್ಕದಲ್ಲಿ ಬರ್ತಕ್ಕಂಥದ್ದು, ಹಾಗೆ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು, ಮಾತಿನಿಂದ ಒಳ್ಳೆಯ ವಿಚಾರಧಾರೆಗಳು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಹೆಚ್ಚಾಗಿ ತೋರಿಸ್ತಕ್ಕಂಥದ್ದು. ಹಾಗೆ ಚತುರ್ಥಾಧಿಪತಿ ಪಂಚಮದಲ್ಲಿದೆ. 4ನೇ ಮನೆ ಏನು ಹೇಳುತ್ತೆ? ತಾಯಿ ವಿಚಾರ, ಮನೆ ವಿಚಾರ, ಮನೆಯಲ್ಲಿರ್ತಕ್ಕಂಥ ಒಂದು ಪದಾರ್ಥಗಳ ವಿಚಾರ ಅಂತ ಕರಿತೀವಿ, ಕೃಷಿ ವಿಚಾರ. 5ನೇ ಮನೆ ಆಕ್ಚುಲ್ ಆಗಿ ನಾವು ತಗೊಂಡಾಗ ತ್ರಿಕೋಣ ಆದರೂ ಕೂಡ 5ನೇ ಮನೆ ಆಸ್ ಎ ಫ್ಯಾಕ್ಟರ್ ಸ್ವಲ್ಪ ಅಷ್ಟು ಒಳ್ಳೇದಿಲ್ಲ. ಮನೆಯಲ್ಲಿ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಯಾಕಂದ್ರೆ ಇಲ್ಲಿ ಅಲ್ಲಿ 2ನೇ ಅಧಿಪತಿ 6ಕ್ಕೆ ಬೇರೆ ಹೋಗಿದೆ, 2ನೇ ಅಧಿಪತಿ ಆಗಿರ್ತಕ್ಕಂಥ 5ಕ್ಕೆ ಹೋಗಿದೆ, ಅದ್ರ ಜೊತೆ 4ನೇ ಅಧಿಪತಿನೂ ಸೇರಿದ್ದಾನೆ. ವಿಪರೀತವಾಗಿರ್ತಕ್ಕಂಥ ಖರ್ಚು, ಬಂದಿದ್ದ ದುಡ್ಡು ಮನೆಗೆ ಹಾಕಬೇಕು ಅಂತಂದ್ರೆ ಅದಂತರ ಮನೆಗೆ ನೀರು ಸುರಿದಂಗೆ ಸುರಿತಾ ಇದೀವಿ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಕ್ಕಂಥ ಒಂದು ವಿಚಾರ. ಹಾಗೆ ಒಂದು ಆಸ್ತಿ ದುಡ್ಡು ಪೋಲಾಗ್ತಕ್ಕಂಥದ್ದು, ಲಾಸ್ ಆಗ್ತಕ್ಕಂಥದ್ದು, ಎಲ್ಲ ಕಾಂಬಿನೇಷನ್ ಇಲ್ಲಿ ನಾವು ಕಂಡು ಬರ್ತಕ್ಕಂಥ ಒಂದು ವಿಚಾರ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ, ಇಲ್ಲಿ ಚತುರ್ಥಾಧಿಪತಿ ಪಂಚಮದಲ್ಲಿದ್ದಾಗ ಮಕ್ಕಳಿಂದ ಒಂದು ಸ್ವಲ್ಪ ಸಂತೋಷವಾಗಿರ್ತಕ್ಕಂಥ ಒಂದು ಸಂದರ್ಭ 4ನೇ ಅಧಿಪತಿ ಅಲ್ಲಿ ಬರ್ತಕ್ಕಂಥ ತೋರಿಸುತ್ತೆ. ನೆಕ್ಸ್ಟ್ 5ನೇ ಅಧಿಪತಿ ಆಗಿರ್ತಕ್ಕಂಥವ್ರು ಯಾವ ಲಗ್ನ? ಇಲ್ಲಿ ತುಲಾ ಲಗ್ನದಲ್ಲಿ 1 2 3 4 5ನೇ ಅಧಿಪತಿ ಶನಿ 5ರಲ್ಲೇ ಇರ್ತಕ್ಕಂಥದ್ದು. 5ನೇ ಅಧಿಪತಿ 5ರಲ್ಲೇ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ 5ನೇ ಅಧಿಪತಿ 5ರಲ್ಲಿದ್ದಾಗ ವಿಶೇಷವಾಗಿರ್ತಕ್ಕಂಥ ಆನಂದವನ್ನ ಕೊಡ್ತಾನೆ. ಮಕ್ಕಳಿಂದ ಆನಂದ. ಇಲ್ಲಿ 5ನೇ ಅಧಿಪತಿ 5ರಲ್ಲಿರೋದು, ಮಕ್ಕಳು ಆಗದೇ ಇರೋರಿಗೆ ಮಕ್ಕಳಾಗ್ತಕ್ಕಂಥ ಒಂದು ಸಂದರ್ಭ. ಇಲ್ಲಿ ಸಾಮಾನ್ಯವಾಗಿ ತುಂಬಾ ಜನ ಏನ್ ಮಾಡ್ತಾರೆ, ಶನಿ ಅಂದ್ರೆ ಡಿಲೇ, ಮಕ್ಕಳು ಕೊಡಲ್ಲ. ರಾಹು ಅಂದ್ರೆ ಮಕ್ಕಳು ಕೊಡಲ್ಲ. 4ನೇ ಮನೆ ಸ್ಥಾನ ಮಕ್ಕಳು ಕೊಡಲ್ಲ. ಒಂದು ತಿಳ್ಕೊಬೇಕೆಲ್ಲರೂ, 4ನೇ ಮನೆ ಅಂತಕ್ಕಂಥದ್ದು ಮಕ್ಕಳು ಕೊಡದೇ ಇರ್ತಕ್ಕಂಥ ಸ್ಥಾನ. ಪಂಚಮಾಧಿಪತಿ ಯಾವಾಗ 4ನೇ ಮನೆಗೆ ಹೋಗ್ತಾನೆ, ದಶಾ ಯಾವ್ದು ನಡೀತಾ ಇದೆಯೋ ಅದು 4ನೇ ಮನೇಲಿ ಇದ್ದಾಗ ಮಕ್ಕಳಾಗಲ್ಲ. ಯಾವುದು ದಶಾನಾಥ ಇರ್ತಕ್ಕಂಥದ್ದು ಅಲ್ಲಿ ನಮಗೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ನಮಗೆ ಇಲ್ಲಿ ನೆಗೆಟಿವ್ ಕಾಂಬಿನೇಷನ್ ಬರ್ತಕ್ಕಂಥ ತೋರಿಸುತ್ತೆ. ಹಾಗೆ 5ನೇ ಮನೆ ನಮಗೆ ಬಹಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಸ್ಪೆಕ್ಯುಲೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ತುಂಬಾ ಜನ ಇವಾಗ ಶೇರ್ಸ್ ಮಾರ್ಕೆಟ್ ಅದು ಇದು ಎಲ್ಲವೂ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಅಂತ ಒಂದು ವಿಚಾರದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ 5ನೇ ಅಧಿಪತಿ 5ರಲ್ಲಿ ಇದ್ದಾಗ ಸ್ವಲ್ಪ ಅನಾಯಾಸದ ದುಡ್ಡು ಬರ್ತಕ್ಕಂಥದ್ದು ಎಲ್ಲವೂ ಬರ್ತಕ್ಕಂಥದ್ದು ತೋರಿಸುತ್ತೆ. ಸೊ ಸುಖವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ 5ನೇ ಅಧಿಪತಿ 5ರಲ್ಲಿ. ನೆಕ್ಸ್ಟ್
6ನೇ ಅಧಿಪತಿಯಾಗಿರ್ತಕ್ಕಂಥವನು 7ನೇ ಮನೆಗೆ ಹೋಗಿದ್ದಾನೆ. ವೃತ್ತಿಯಲ್ಲಿ ಹೆಚ್ಚು ಜನರ ಸಂಪರ್ಕ, ವೃತ್ತಿಯಲ್ಲಿ ಹೆಚ್ಚು ಜನರ ಸಂಪರ್ಕ. ಹಾಗೆ ವೃತ್ತಿಯಲ್ಲಿ ಅಥವಾ ಈ ಒಂದು 6ನೇ ಮನೆ ಶತ್ರುಗಳ ಸ್ಥಾನ. 7ನೇ ಮನೆ ಕೂತ್ಕೊಂಡಾಗ ನಮಗೆ ಒಂದು ಪಬ್ಲಿಕ್ ಇಂದ ಸ್ವಲ್ಪ ಸಪೋರ್ಟ್ ಬರ್ತಕ್ಕಂಥದ್ದು, ಸಹಾಯ ಹಸ್ತ ಜಾಸ್ತಿ ಬರ್ತಕ್ಕಂಥದ್ದು. 7ನೇ ಮನೆ ಒಂದು ರೀತಿ ಆಪೋಸಿಟ್ ಇಂದ ಸಹಾಯ ಬರ್ತಕ್ಕಂಥದ್ದು. 6ನೇ ಅಧಿಪತಿ 5ಕ್ಕೆ ಹೋದಾಗ ಸಮಸ್ಯೆ ಆಗುತ್ತೆ, 6ನೇ ಅಧಿಪತಿ 8ಕ್ಕೆ ಹೋದಾಗ ಸಮಸ್ಯೆ ಆಗುತ್ತೆ, 6ನೇ ಅಧಿಪತಿ 12ಕ್ಕೆ ಹೋದಾಗ ಬರುತ್ತೆ, 6ನೇ ಅಧಿಪತಿ 7ಕ್ಕೆ ಹೋದಾಗ, ಅದು ಮುಂದಿನ ಮನೆಗೆ ಹೋದಾಗ 7 ಅಂತಂದಾಗ 8ನೇ ಮನೆಗೆ ವ್ಯಯಭಾವ, ಉಪದ್ರವಕ್ಕೆ ವ್ಯಯಭಾವ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ನಮಗೆ ಶತ್ರುಗಳ ಜಯ ಆಗ್ತಕ್ಕಂಥ ತೋರಿಸುತ್ತೆ. ಹಾಗೆ ಅನೇಕ ಜನರ ಸಂಪರ್ಕ ಆಗುತ್ತೆ ವೃತ್ತಿಯಲ್ಲಿ. ಹಾಗೆ ಸಾಲ ಗೀಲ ಕೊಡಬೇಕು ಅಂತಂದ್ರೆ ಸಾಕಷ್ಟು ಜನ ಮುಂದೆ ಬರ್ತಾರೆ ಸಾಲ ಕೊಡೋಕ್ಕೆ, ಸಾಕಷ್ಟು ಬ್ಯಾಂಕ್ಗಳು ಮುಂದೆ ಬರುತ್ತೆ. ಯಾಕಂದ್ರೆ 7 ಅಂತಂದ್ರೆ ಪಬ್ಲಿಕ್ ಅಂತ ಕರಿತೀವಿ. ಎಲ್ಲಾ ವಿಚಾರದಲ್ಲೂ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 5ರಲ್ಲಿದೆ. ಪಬ್ಲಿಕ್ ಇಂದ ಒಂದು ರೀತಿಯ ಒಂದು ನೆಮ್ಮದಿ, ಒಂದು ಫ್ರೆಂಡ್ಶಿಪ್. ಯಾಕಂದ್ರೆ 5ನೇ ಮನೆ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ. 5th ಹೌಸ್ ಇಸ್ ದಿ ಹೌಸ್ ಆಫ್ ಫ್ರೆಂಡ್, 11th ಹೌಸ್ ಫ್ರೆಂಡ್ಶಿಪ್, 5th ಹೌಸ್ ಕ್ಲೋಸ್ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ. ಅದಕ್ಕೆ 5ನೇ ಮನೆ ಲವ್ ಅಂತ ಹೇಳೋದು, ಪ್ರೀತಿಯ ಮನೆ ಅಂತ ಹೇಳೋದು. ತುಂಬಾ ಕ್ಲೋಸ್ ಫ್ರೆಂಡ್ಶಿಪ್ ಆಗ್ತಕ್ಕಂಥದ್ದು. ಸಾಕಷ್ಟು ಜನ ಬಹಳಷ್ಟು ಕ್ಲೋಸ್ ಆಗಿ ಇಲ್ಲಿ ವರ್ಕ್ ಮಾಡ್ತಾರೆ. ಸೊ ಬಹಳಷ್ಟು ನಮಗೆ ಅನುಕೂಲ ಆಗ್ತಕ್ಕಂಥದ್ದು ತುಲಾ ಲಗ್ನದವ್ರಿಗೆ ಕಂಡು ಬರ್ತಾ ಇದೆ. ಹಾಗೆ 8ನೇ ಮನೆ ನಮಗೆ ಸಮಸ್ಯಾ ಸ್ಥಾನ ಆಗಿರ್ತಕ್ಕಂಥದ್ದು 6ರಲ್ಲಿ ಕೂತಿದೆ. ಶತ್ರುಗಳಿಂದ ಸಮಸ್ಯೆ ಆಗುತ್ತೆ, ಕೆಲಸದಲ್ಲಿ ಸಮಸ್ಯೆ ಆಗುತ್ತೆ. ಯಾಕಂದ್ರೆ 8ನೇ ಮನೆ ಅಧಿಪತಿ 6ರಲ್ಲಿ ನಮಗೆ ವೃತ್ತಿಯ ಸ್ಥಾನ ಅಂತ ಹೇಳ್ತೀವಿ, ಸರ್ವಿಸ್ ಅಂತ ಹೇಳ್ತೀವಿ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಇಲ್ಲಿ ವಿಶೇಷ ಏನು ಅಂತಂದ್ರೆ, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ವಿಪರೀತ ರಾಜಯೋಗ ಬಂದಿದೆ. 8ನೇ ಅಧಿಪತಿ 6ರಲ್ಲಿ ಇದ್ರೆ ಕಸದಿಂದ ರಸ, ಸಿಕ್ಕಾಪಟ್ಟೆ ಟೆನ್ಷನ್, ಆದ್ರೆ ಕೊನೆಗೆ ನಿಮಗೆ ಜಯ. ಹೆವಿ ವರ್ಕ್ ಪ್ರೆಷರ್ ಆಗ್ತಾರೆ, ಕೊನೆಯಲ್ಲಿ ನಮಗೆ ಅವಾರ್ಡ್ ಕೊಡ್ತಾರೆ. ಸಿಕ್ಕಾಪಟ್ಟೆ ದುಡಿಸ್ಕೊಳ್ತಾರೆ, ಕೊನೆಯಲ್ಲಿ ತಗೊಳಪ್ಪ ಇದು ತಗೋ, ಈ ದುಡ್ಡು ಪ್ರಮೋಷನ್ ಆಗಿ ಒಂದೇನೋ ಒಂದು ಇನ್ಸೆಂಟಿವ್ ಏನೋ ತಗೋ. ಈ ರೀತಿ ಅಷ್ಟಮಾಧಿಪತಿ 6ರಲ್ಲಿ ಹೋದಾಗ ಹೆವಿ ಕಷ್ಟ, ಬಟ್ ವಿತ್ ರಿವಾರ್ಡ್ಸ್. ಅದನ್ನೇ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಏನಾರು ಈ ರೀತಿ ಒಂದು ಕನ್ಸಿಡರೇಷನ್ ಬಂದಾಗ ಇದನ್ನ ವಿಪರೀತ ರಾಜಯೋಗ ಅಂತಾರೆ. ಈ ವಿಪರೀತ ರಾಜಯೋಗದಿಂದ ನಮಗೇನು ಅಂತಂದ್ರೆ ಬಹಳ ಕಷ್ಟ ಕೊಟ್ಟು ಅವಾರ್ಡ್ ಕೊಡ್ತಕ್ಕಂಥದ್ದು, ಚಾಟಿ ಏಟ್ ಬೀಸಿ ತಗೊಳಪ್ಪ ಅಂತ ಹೇಳಿ ಒಂದು ಸ್ವೀಟ್ ಬಾಕ್ಸ್ ಕೊಡ್ತಕ್ಕಂಥ ಒಂದು ವಿಚಾರನೆ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ 9ನೇ ಅಧಿಪತಿ ನೋಡೋಣ. 9ನೇ ಅಧಿಪತಿ ಯಾರು? ಬುಧ. 7ರಲ್ಲಿದ್ದಾನೆ. ಹಿರಿಯರಿಂದ ಅದೃಷ್ಟ, ಎಲ್ಲ ಪಬ್ಲಿಕ್ ಇಂದ, ಮತ್ತೆ ಹಿರಿಯದಲ್ಲಿರ್ತಕ್ಕಂಥ ಪಬ್ಲಿಕ್ ಇಂದ, ಯಾರಾದ್ರೂ ವಯಸ್ಸಾಗಿರ್ತಕ್ಕಂಥ ಪಬ್ಲಿಕ್ ಇರ್ಬೋದು, ಹಾಗೆ ಪಾರ್ಟ್ನರ್ ಇಂದ, ಎಲ್ಲಾ ವಿಚಾರದಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ನಾವು ನೋಡಬಹುದು. ಹಾಗೆ 10ನೇ ಅಧಿಪತಿಯಾಗಿರ್ತಕ್ಕಂಥವನು 6ಕ್ಕೆ ಹೋಗಿದ್ದಾನೆ. 10ನೇ ಅಧಿಪತಿಯಾಗಿರ್ತಕ್ಕಂಥವನು 6ನೇ ಮನೆಗೆ ಹೋದಾಗ ವೃತ್ತಿಯಲ್ಲಿ ಬಹಳಷ್ಟು ಹೆಚ್ಚಿಗೆ ಹಣ ಬರ್ತಕ್ಕಂಥದ್ದು ಎಲ್ಲ ತೋರಿಸ್ತಾ ಇದೆ. ಆದರೆ ವೃತ್ತಿಯಲ್ಲಿ ಶತ್ರುಗಳು ಆಗ್ತಕ್ಕಂಥದ್ದು, 6ನೇ ಮನೆ ವಿಚಾರವೆಲ್ಲವೂ ಅಪ್ಲೈ ಆಗಬೇಕು. 6 ಅಂದ್ರೆ ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಆದರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ನಿಮಗೆ ಲೋನ್ಗಳು ಸಿಗುತ್ತೆ, ಕ್ಲಿಯರ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಇವೆಲ್ಲವೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ. 11ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಮತ್ತೆ ಇಲ್ಲಿ 6ನೇ ಮನೆಗೆ ಹೋಗಿದ್ದಾನೆ. ಇಲ್ಲಿ ಕೆಲಸದ ವಿಚಾರದಲ್ಲಿ ಓವರ್ ಆಲ್ ನಾವು ನೋಡಿದ್ರೆ ಕೆಲಸದ ವಿಚಾರದಲ್ಲಿ ಹೆಚ್ಚಿನ ಒಂದು ಲಾಭಾಂಶ ತೋರಿಸ್ತಾ ಇದೆ. ಯಾಕಂದ್ರೆ ಲಗ್ನಾಧಿಪತಿನೂ 6ಕ್ಕೆ ಹೋಗಿದ್ದಾನೆ. ಆ ರೀತಿ ನಾವು ಕನ್ಸಿಡರೇಷನ್ ಮಾಡಬಹುದು. ಕೊನೆಯದಾಗಿ ವ್ಯಯಾಧಿಪತಿ ಆಗಿರ್ತಕ್ಕಂಥ ಬುಧ 7ರಲ್ಲಿದ್ದಾರೆ. ಹೆಂಡತಿಯಿಂದ ಖರ್ಚು, ಗಂಡನಿಂದ ಖರ್ಚು, ಯಾರಾದ್ರೂ ಒಂದು ಪಬ್ಲಿಕ್ ಇಂದ ಖರ್ಚು, ಇನ್ನೊಬ್ಬರು ಅಂತ ಹೇಳ್ತೀವಿ. 7ನೇ ಮನೆ ಅಂದ್ರೆ ಆಪೋಸಿಟ್ ಪರ್ಸನ್ ಇಂದ ಖರ್ಚು, ಯಾರಿಗೋ ಕೊಡ್ತೀವಿ, ಅವರಿಂದ ಲಾಸ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಇರತಕ್ಕಂತ ಒಂದು ವಿಚಾರ. ಒಳ್ಳೆದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.